ಹಾಗೆ ನಿನ್ನೆ ಸಾಯಂಕಾಲ 2025-26 ದ್ವಿತೀಯ PUC ಫಲಿತಾಂಶ ಬಂದಿದೆ. ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಏನು ಅಂದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಬಿಂದು ಅಂತ ವಿದ್ಯಾರ್ಥಿನಿ ಬಿಂದು ಎ ಸ್ಟೇಟ್ಗೆ 3ನೇ ರ್ಯಾಂಕ್ ತಗೊಂಡಿದ್ದಾಳೆ. ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ 599 ಹೈಯೆಸ್ಟ್ ಮಾರ್ಕ್ಸು 600ಕ್ಕೆ. ಈ ಮಗು 597 ತಗೊಂಡು ಸ್ಟೇಟ್ಗೆ 3ನೇ ರ್ಯಾಂಕ್ ತಗೊಂಡಿದ್ದಾಳೆ. ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 1ನೇ ರ್ಯಾಂಕನ್ನು ತಗೊಂಡಿದ್ದಾಳೆ. ಕಾಮರ್ಸಲ್ಲಿ ಪ್ರಾರ್ಥನಾ ಅಂತಕ್ಕಂಥ ಮಗು 594 ಮಾರ್ಕ್ಸನ್ನು ಸ್ಕೋರ್ ಮಾಡಿ 600ಕ್ಕೆ 7ನೇ ರ್ಯಾಂಕನ್ನು ತಗೊಂಡಿದ್ದಾಳೆ. ಪ್ರಾರ್ಥನಾ ಆದಮೇಲೆ ರಕ್ಷಾ ಅಂತಕ್ಕಂಥ ಹುಡುಗಿ 593, ಪೃಥ್ವಿಕ್ ಜೈನ್ ಅಂತ 592, ಗಾನಶ್ರೀ ಅಂತಕ್ಕಂಥ ಹುಡುಗಿ 589 ವಿಜ್ಞಾನ ವಿಭಾಗದಲ್ಲಿ ಅವರು 10ರೊಳಗಡೆ ರ್ಯಾಂಕನ್ನು ತಗೊಂಡಿದ್ದಾರೆ. ಇಷ್ಟೇ ಅಲ್ಲದೆ 20ನೇ ರ್ಯಾಂಕ್ ಒಳಗಡೆ ಸೈನ್ಸು ಮತ್ತು ಕಾಮರ್ಸ್ ವಿಭಾಗದಿಂದ ಒಟ್ಟು 25 ಜನ 20ನೇ ರ್ಯಾಂಕ್ ಒಳಗಡೆ ತಗೊಂಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ನಮ್ಮ ಕಾಲೇಜಿನ ಒಂದು ಅದ್ವಿತೀಯ ಸಾಧನೆ. 25 ಜನ 20ನೇ ರ್ಯಾಂಕ್ ಒಳಗಡೆ ತಗೊಂಡಿದ್ದಾರೆ. 580 ಒಳಗಡೆ 25 ಜನ ಇದ್ದಾರೆ. 600ರಿಂದ 585 ಒಳಗಡೆ. ಇದು ನಿಜವಾಗ್ಲೂ ಕೂಡ ನೆಲಮಂಗಲಕ್ಕೆ ಮತ್ತು ನೆಲಮಂಗಲ ಜನತೆಗೆ, ಕಾಲೇಜ್ಗೆ, ಮ್ಯಾನೇಜ್ಮೆಂಟ್ಗೆ, ಪ್ರತಿಯೊಬ್ಬರೂ ಕೂಡ ಪೇರೆಂಟ್ಸ್ಗೆ ಖುಷಿ ಪಡೋತಕ್ಕ ವಿಷಯ, ಹೆಮ್ಮೆಯ ವಿಷಯ. ನಾವು 2 ವರ್ಷದ ಹಿಂದೆ ಸ್ಟೇಟ್ಗೆ 5ನೇ ರ್ಯಾಂಕ್ ಕೊಟ್ಟಿದ್ವಿ, ಈ ವರ್ಷ 3ನೇ ರ್ಯಾಂಕ್ ಕೊಟ್ಟಿದ್ದೀವಿ. ಇಷ್ಟು ರ್ಯಾಂಕಿನ ಸಂಬಂಧಪಟ್ಟಿದ್ದ ವಿಷಯ. ನಮ್ಮಲ್ಲಿ ಈ ವರ್ಷ 737 ಜನ ವಿದ್ಯಾರ್ಥಿಗಳಿದ್ರು. ಅದರಲ್ಲಿ ಒಂದು ವಿದ್ಯಾರ್ಥಿ ಕಾರಣಾಂತರದಿಂದ ಎಕ್ಸಾಮನ್ನು ಬರೆದಿರಲಿಲ್ಲ. ಇನ್ನು 736 ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರು. 736. ಆ 736ರಲ್ಲಿ 374 ಡಿಸ್ಟಿಂಕ್ಷನ್ ಬಂದಿದೆ, ಮೋರ್ ದ್ಯಾನ್ 85%. ಫಸ್ಟ್ ಕ್ಲಾಸು 355 ಬಂದಿದೆ, ಸೆಕೆಂಡ್ ಕ್ಲಾಸು 5. 736 ಜನದಲ್ಲಿ 734 ಜನ ಪಾಸ್ ಆಗಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು 50 ಮತ್ತು 60 ಸ್ಟ್ರೆಂತ್ ಇಟ್ಕೊಂಡು ರಿಸಲ್ಟ್ ಕೊಡೋದು ಕಷ್ಟ ಇದೆ. ಅಂಥದ್ರಲ್ಲಿ 736 ಜನ ಮಕ್ಕಳನ್ನ ಓದಿಸಿ 734 ಜನ ಪಾಸ್ ಆಗಿದ್ದಾರೆ. ಓವರ್ ಆಲ್ ಕಾಲೇಜ್ನ ರಿಸಲ್ಟು 99.76%, 99.76%. ಅದರಲ್ಲಿ ಒಂದು ಹುಡುಗ ಕನ್ನಡದಲ್ಲಿ, ಒಂದು ಮಗು ಮ್ಯಾಥ್ಸಲ್ಲಿ ಮಿಸ್ ಆಗಿದ್ದಾರೆ. ಅದನ್ನು ರಿವ್ಯಾಲ್ಯೂಷನ್ಗೂ ಅಪ್ಲೈ ಮಾಡೋರಿದ್ದೀವಿ ನಾವು ಇವತ್ತು ಕಳೆದ ಮೇಲೆ. ಆ ಕನ್ನಡದ್ದು ಮಗು ಮತ್ತು ಮ್ಯಾಥ್ಸ್ ಮಗು ಪಾಸ್ ಆಗೋ ಸಾಧ್ಯತೆಗಳಿದೆ. ಅದಾದಮೇಲೆ ತಮಗೆ ತಿಳಿಸ್ತೀನಿ ನಾನು. ಬಟ್ 99.76% ಇಸ್ ಅವರ್ ಕಾಲೇಜ್ ಓವರ್ ಆಲ್ ಪಾಸ್ ಪರ್ಸೆಂಟೇಜ್. ಇಷ್ಟು ನಮ್ಮ ಕಾಲೇಜಿನ ರಿಸಲ್ಟು. ಈ ಎಲ್ಲ ಫಲಿತಾಂಶಕ್ಕೆ ನಿಜವಾಗ್ಲೂ ಕಾರಣಭೂತರಾದವರು ಮಕ್ಕಳು ನಮ್ಮ ಮಾತನ್ನು ಕೇಳಿ, ನಾವು ಸ್ವಲ್ಪ ಕಠಿಣವಾಗಿ ನಡ್ಕೊಂಡಾಗ ಅದನ್ನು ತಗೊಂಡು ಕಷ್ಟಪಟ್ಟು ಓದಿದ್ದಾರೆ. ಮತ್ತು ಟೀಚರ್ಸ್ನ ಪರಿಶ್ರಮ, ಪೋಷಕರ ಸಹಕಾರ, ಮ್ಯಾನೇಜ್ಮೆಂಟ್ನ ಸಹಕಾರ, ಎಲ್ಲದಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಸಹಕಾರ, ಮಾಧ್ಯಮದವರ ಸಹಕಾರ, ಮತ್ತು ನೆಲಮಂಗಲ ಜನತೆಯ ಒಂದು ಪ್ರೋತ್ಸಾಹ. ಯಾರೇ ಪೇರೆಂಟ್ಸ್ ಬಂದರು, ಪಬ್ಲಿಕ್ ಸಿಕ್ಕಿದಾಗಲೂ ಕೂಡ ಹೊಯ್ಸಳ ಕಾಲೇಜ್ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನ ಆಡಿದಾಗ ನಮ್ಗೆ ಅದು ಇನ್ನೂ ಜವಾಬ್ದಾರಿನ ಜಾಸ್ತಿ ಮಾಡ್ತಿತ್ತು. ನಾವು ಇನ್ನೂ ಗೌರವತ್ವವಾಗಿ ನಡ್ಕೋಬೇಕು, ಇನ್ನೂ ಉತ್ತಮವಾದ ಫಲಿತಾಂಶ ತಂದು ಈ ನೆಲಮಂಗಲಕ್ಕೆ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಮನಸ್ಸನ್ನು ಕೊಡ್ತಿತ್ತು. ನಾನು ಕೂಡ ಅದನ್ನು ಮ್ಯಾನೇಜ್ಮೆಂಟ್ಗೆ ಮತ್ತು ಟೀಚರ್ಸ್ಗೆ ಯಾವಾಗಲೂ ಹೇಳ್ತಿದ್ದೆ. ಇದೆಲ್ಲರ ಸಹಕಾರದಿಂದ ಈ ಒಂದು ಅತ್ಯುತ್ತಮವಾದ ಫಲಿತಾಂಶ ಕೊಡೋಕ್ಕೆ ಕಾರಣ ಆಗಿದೆ. ನಾನು ಎಲ್ಲರಿಗೂ ಕೂಡ, ಮಾಧ್ಯಮದವ್ರಿಗೆ, ನೆಲಮಂಗಲದ ಜನತೆಗೆ, ನಮ್ಮ ಮ್ಯಾನೇಜ್ಮೆಂಟ್ಗೆ, ನಮ್ಮ ಉಪಪ್ರಾಂಶುಪಾಲರಿಗೆ, ನಮ್ಮೆಲ್ಲ ವಿಭಾಗದ ಮುಖ್ಯಸ್ಥರಿಗೆ, ನಮ್ಮೆಲ್ಲ ಟೀಚರ್ಸ್ಗೆ ನಾನು ಈ ಪರವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನವೆಂಬರ್ 2ನೇ ತಾರೀಕು, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆದಮೇಲೆ ನವೆಂಬರ್ 2ನೇ ತಾರೀಕಿಂದ ಮಾರ್ಚ್ 17ನೇ ತಾರೀಕುವರೆಗೂ ಒಂದು ದಿವಸ ಕೂಡ ರಜಾ ಮಾಡಿಲ್ಲ. ಈಚ್ ಡೇ ಈಸ್ ವರ್ಕಿಂಗ್ ಡೇ ಮಾಡಿದ್ದೀವಿ. ಪ್ರತಿಯೊಂದು ದಿವಸನೂ ಕೆಲಸ ಮಾಡಿದ್ದೀವಿ. ಹಬ್ಬಗಳಿರ್ಬೋದು, ರಜಾ ದಿನಗಳಿರ್ಬೋದು, ಯಾವತ್ತೂ ಕೂಡ ರಜೆ ಕೊಡದೆ ನಮ್ಮ ಟೀಚರ್ಸು ವಾಲಂಟ್ರಿಲಿ ಪ್ರತಿಯೊಬ್ಬರು ಕೂಡ ಬಂದು ಕೆಲಸ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯದನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಉತ್ತಮವಾದ ಫಲಿತಾಂಶಕ್ಕೆ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
ನನ್ನ ಹೆಸರು ಬಿಂದು ಎ. ನಾನು ಹೊಯ್ಸಳ ಕಾಲೇಜಲ್ಲಿ 2J1 ಸೆಕ್ಷನಲ್ಲಿ ಓದ್ತಾ ಇದ್ದೆ. ನಂದು 597 ಸ್ಕೋರ್ ಆಗಿದೆ. ಕನ್ನಡ 99, ಇಂಗ್ಲೀಷ್ 99, ಫಿಸಿಕ್ಸ್ 100, ಕೆಮಿಸ್ಟ್ರಿ 99, ಮ್ಯಾಥ್ಸ್ 100 ಮತ್ತು CS ಕೂಡ 100 ಬಂದಿದೆ. ಇಷ್ಟೆಲ್ಲ ಚೆನ್ನಾಗಿ ಮಾರ್ಕ್ಸ್ ಬರೋದಕ್ಕೆ ನಮ್ಮ ಹೊಯ್ಸಳ ಕಾಲೇಜ್ ಪ್ರಿನ್ಸಿಪಲ್ ಸರ್, ವೈಸ್ ಪ್ರೆಸಿಡೆಂಟ್ ಸರ್ ಮತ್ತು ನಮ್ಮ ಎಲ್ಲ ಫ್ಯಾಕಲ್ಟೀಸ್ ಕಾರಣ. ನಮ್ಮ ಕಾಲೇಜಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ 7 to 8 ಮೆಂಬರ್ಸ್ ಫ್ಯಾಕಲ್ಟೀಸ್ ಇದ್ದಾರೆ. ಅವರೆಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಏನೇ ಡೌಟ್ಸ್ ಬಂದರೂ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಅದರಿಂದ ನಾನು ಇಷ್ಟು ಚೆನ್ನಾಗಿ ಓದೋಕ್ಕೆ ಕಾರಣ ಆಗಿದೆ. ನಮ್ಮ ಮನೆಯಲ್ಲಿ ತುಂಬ ಪ್ರೋತ್ಸಾಹ ನೀಡ್ತಾರೆ. ಅಂದರೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಏನಂದರೂ ಸರಿ, ಎಷ್ಟೊತ್ತವರೆಗೂ ಎದ್ದಿದ್ದು ಓದ್ತೀನಿ ಅಂದರೂ ಎದ್ಬಿಟ್ಟು ಸಪೋರ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಮತ್ತು ಕಾಲೇಜಲ್ಲೂ ಅಷ್ಟೇ, ನೀನು ಏನು ಓದ್ತೀನಿ ಅಂದರೂ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಸರ್. ಎಷ್ಟೇ ಡೌಟ್ ಇದ್ದರೂ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿಕೊಡ್ತಾರೆ. ಹೊಯ್ಸಳದಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ಸೆಕ್ಯೂರಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಅದಕ್ಕೆ ನಮ್ಮಪ್ಪ ಇಲ್ಲಿಗೆ ಬಂದಿದ್ದಾರೆ. SLC ಪಾಸ್ ಆಗಿರೋರಿಗೆ ಇಲ್ಲಿ ಬಂದು ಸೇರ್ಕೊಳ್ಳಿ, ತುಂಬ ಚೆನ್ನಾಗಿದೆ, ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.